ಗಾಯ್ಸ್ ಈ ಸರ್ತಿ ಏಡಿಡುವಾಗ ಒಂದಾದ್ರು ಸಿಗಬೇಕು ಗಾಯ್ಸ್ ಮರ್ಯಾದೆಗೆ. ಕಳೆದ ಸರ್ತಿ ಏಡಿಡುವಾಗ ಒಂದು ಸಹ ಸಿಗಲಿಲ್ಲ, ಹಾಗೆ ಈ ಸರ್ತಿ ಕೂಡ ಒಂದು ವೀಡಿಯೋ ಮಾಡ್ತಿದ್ದೀನಿ. ಸಿಕ್ಕಿದರೆ ಚಾನ್ಸ್. ಬನ್ನಿ ಗಾಯ್ಸ್ ಹೋಗುವ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏಡಿ ಹಿಡಿಯುವ ಒಂದು ಕೂರಿ ಹೇಳ್ತಾರಲ್ಲ ಅದನ್ನು ಮಾಡುವ ವೀಡಿಯೋ ಬೇಕಾದರೆ ಹೇಳಿ ಗಾಯ್ಸ್, ಮಾಡಿಕೊಡೋಣ. ಓಕೆ ಬನ್ನಿ ಹೋಗುವ. ಅಲ್ಲಿ ಇಡುವಾಗ ಮಾತಾಡುವ ಬನ್ನಿ ಗಾಯ್ಸ್. ಈಗಷ್ಟೇ ಬಂದೆ ಗಾಯ್ಸ್ ಇಲ್ಲಿಗೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಇರ್ತೇನೆ, ಅಲ್ಲಿ ಆ ಸೈಡಲ್ಲಿ ಇದರಲ್ಲಿ ತುಂಬ ನೀರುಂಟು ಇವತ್ತು. ಇಲ್ಲಾದರೆ ನೀರು ಇಷ್ಟಿರ್ತಿರಲಿಲ್ಲ, ಸ್ವಲ್ಪ ಇರ್ತಿತ್ತು. ಇದು ಕೂರಿಡಬೇಕಾದ್ರೆ ಮುಳುಗಬೇಕಲ್ಲ ಗೈಸ್. ಅವು ಅಲ್ಲಿ ನಾನು ಕೋಲ್ಡ್ ತಗೊಂಬರುವ ಗೈಸ್. ಯಾರಿಗೆಲ್ಲ ಏಡಿ ಇಷ್ಟ, ಯಾರಿಗಿಷ್ಟ ಇಲ್ಲ ಎಲ್ಲ ಕಮೆಂಟ್ ಹಾಕಿ ಗೈಸ್, ನಮಗೆ ಕೂಡ ಖುಷಿ ಆಗ್ತದೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ಕಡೆ ಅಂದರೆ ನಮ್ಮ ಸೈಡ್ ಫುಲ್ಲು ಮಳೆ ಉಂಟು ಗೈಸ್. ನಿಮ್ಮ ಸೈಡ್ ಹೇಗೆ ಅಂತ ಕಮೆಂಟ್ ಹಾಕಿ ನಾವು ಸಹ ನೋಡ್ತೇವೆ ಗೈಸ್. ಈ ತೋಟದವರು ಅಕಸ್ಮಾತ್ ಈ ತೋಟದವರು ಎಲ್ಲರೂ ವಿಡಿಯೋ ನೋಡ್ತಿದ್ರೆ ಸಾರಿ ಆಯಿತಾ, ನಾವು ಕರೆದಿದ್ದೇವೆ ಗೈಸ್. ಮತ್ತು ಸುಮ್ಮನೆ ರಿಸ್ಕ್ ಬೇಡಲ್ಲ, ಮತ್ತು ಸುಮ್ಮನೆ ಕಡ್ಕೊಂಡು ಓ ಗೈಸ್ ಮುರಿತು. ಎಸ್ ಅಲ್ಲಿರ್ಬೋದು, ಇದನ್ನು ಕಡಿಬೇಕು ಗೈಸ್. ನಾನು ಇವತ್ತು ರೈನ್ ಕೋಟ್ ಹಾಕ್ಕೊಂಡಿದ್ದೇನೆ, ಯಾಕಂತ ಹೇಳಿದರೆ ಬೇರೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಎಸ್ ಮುರಿತು. ಓಹೋ ಇದು ನೀರಲ್ಲಿ ತೆಲಿಕೊಂಡೋದ್ರೆ ಮಣ್ಣಿನ ಆಗ್ತದೆ ಗೈಸ್. ನಾನು ಯೋಚಿಸೋದು, ಅಲ್ಲಿಟ್ಟರೆ ನಮಗೆ ಲಾಭ ಉಂಟಾ ಅಂತ ಮೋಸ್ಟ್ಲಿ, ಅಲ್ಲ ಗೈಸ್? ನೀವೆಂತಂತ ಹೇಳ್ತೀರಾ? ಅಲ್ಲಿ ಹಿಡಿದ್ರೆ ಇದು ಬರ್ತದೆ. ನಮ್ಮ ತೋಟ ಅಲ್ಲ ಗೈಸ್, ಇಲ್ಲಿ ಬೀಳಿ ಹಾಕಿದ್ದಾರೆ. ಈ ಬೀಳಿಯನ್ನು ಹಾರಿಕೊಂಡು ಹೋಗ್ಬೇಕಾದ್ರೆ ಬೇಡ ಗೈಸ್, ಇಲ್ಲಿ ಇರುವ ನಾವೆಂತ ಸುಮ್ಮನೆ ರಿಸ್ಕ್ ಅಲ್ಲ ಗೈಸ್. ಯಬ್ಬೋ ಗೈಸ್. ಮತ್ತು ಏಡಿ ಹಿಡಿದಾದ್ಮೇಲೆ ಹೇಗೆ ಸಜ್ಜಿ ಮಾಡುವುದು ಆ ವಿಡಿಯೋ ಬೇಕಾದರೆ ಹೇಳಿ ಗೈಸ್. ಆ ವಿಡಿಯೋ ಬೇಕಾದರೆ ಹೇಳಿ, ಮಾಡ್ತೇನೆ. ಇಲ್ಲಿ ಇಟ್ಟಿದ್ದೇನೆ ಯಪ್ಪ. ಇದನ್ನು ಇಡುವಾಗಲೇ ನನಗೆ ಬಚ್ಚಿದೆ ಗೈಸ್, ಯಾಕಂದರೆ ಇದನ್ನು ನಿಲ್ತಿರಲಿಲ್ಲ. ಫಸ್ಟ್ ಅಲ್ಲ ನಾನು ಮಾಡಿದ್ದೀಗಲ್ಲ, ಅದು ಹೋಗ್ತಾ ಅದಕ್ಕೆ ಅಭ್ಯಾಸ ಆಗ್ತದೆ. ಅದು ಹಾಗೆ ಆಯಿತು. ಒಳ್ಳೆ ಹೇಗೆ ನಿರೋದು ಹೀಗೆ ಹೋಗ್ತದೆ ಗೈಸ್. ಒಂದಾಯ್ತಿತ್ತು, ಇನ್ನೊಂದು ಸಪ್ರೇಟ್ ಬರೀ ಹೀಗೆ ನಿಲ್ಲಬೇಕು, ಕೂರಿಲ್ಲ ಅದಕ್ಕೆ. ಅದನ್ನಾದರೂ ಕಡಿಬೇಕು, ಇದನ್ನು ಕಡಿಬೇಕಂತಿಲ್ಲ, ಮತ್ತು ಅದನ್ನು ಸಹ ಕಡಿದಿರ್ಬೋದು. ಬಟ್ ಇದನ್ನು ಇಲ್ಲಿ ಹಿಡಿದು ಗೈಸ್. ಈಗ ಆ ಕಡೆ ಇಡ್ಬೋದು, ಬಟ್ ನೋಡ ಇಲ್ಲಿ ಒಂದು ಕಡೆ ಎಲ್ಲಿಡ್ತೇನೆ ಗೈಸ್. ಸಿಕ್ಕಿದ್ರೆ ಬಚ್ಚ ಅಲ್ಲ, ಎಲ್ಲಿಡುದು ಅಂತ ಇಲ್ಲಿ ಅವರದ್ದೊಂದು ತೋಟ ಉಂಟು ಗೈಸ್, ಅಲ್ಲಿ ಇಡ್ಬೋದು. ಬಟ್ ನೋಡ ಗೈಸ್, ಇಲ್ಲಿ ದಾರಿ ಉಂಟು. ಬನ್ನಿ ಗೈಸ್, ಇಲ್ಲಿ ಹೋಗುವ ಗೈಸ್. ಇಲ್ಲಿ ದಾರಿ ಇಲ್ಲಿ ದಾರಿ ಎದುರುಗಡೆ ದಾರಿ ಉಂಟು ಗೈಸ್, ಅಲ್ಲಿ ಹೋಗಿ ಲಾಗ್ ಮಾಡ್ಕೊಂಡು ಬನ್ನಿ ಗೈಸ್. ಇಲ್ಲಿ ಒಂದು ಕಡೆಯಲ್ಲಿ ಇಡ್ತೇನೆ ಗೈಸ್. ಇಲ್ಲಿ ನೀರು ಚೆಂದ ಅಂತ ಗೊತ್ತಿಲ್ಲ, ಬಟ್ ಚೆಂದ ಇದ್ರೂ ಇಲ್ಲಾದರೂ ಇಲ್ಲಿ ಇರ್ತೇನೆ. ಯಾಕೆಂತ ಹೇಳಿದರೆ ನನಗೆ ಬೇರೆ ಇಲ್ಲಿ ಆಪ್ಷನ್ ಇಲ್ಲ. ಆ್ಯಕ್ಚುಲಿ ಇದು ನೀರು ಹೋಗೋದಿಲ್ಲ ಗೈಸ್, ಇದು ನೀರು ಹೋಗ್ತದೆ. ಹೋಗ್ತಾ ಉಂಟು. ಅಲ್ಲಿಡ್ತೀನಿ ನಾನು, ಅಲ್ಲಿಟ್ಟು ಮತ್ತೆ ಬರುವಾಗ ಹೀಗೆ ಆಗಿ ಬರ್ತೀನಿ, ಆವಾಗ ಸಿಗ್ತದೆ ಆ್ಯಕ್ಚುಲಿ ಗಾಯ್ಸ್. ಇಲ್ಲಿ ಹಿಡಿದು ಮುಖ್ಯ ಅಲ್ಲ, ಎಲ್ಲ ಕಡೆ ಗುಂಡಿ ಉಂಟು ಗಾಯ್ಸ್. ಹೊಡಿಲಿಕ್ಕೆ ಕಷ್ಟ ಆಗ್ತದೆ. ಸೀದಾ ಬಂದ ಗುಂಡಿ ನುಗ್ಗಿದ್ರೆ ಇಲ್ಲಿ ಗುಂಡಿ ಉಂಟಾ? ಇಲ್ಲ. ಇಲ್ಲಿ ಉಂಟಾ? ಇದು ಬೆಸ್ಟ್ ಜಾಗ, ಇದು ಬೆಸ್ಟ್ ಜಾಗ ಅಂತ ಹೇಳ್ತಾರೆ. ಇದಿಷ್ಟ ಆಯಿತಾ? ಈಗ ನಂಗೊಂದು ಇದು ಬೇಕು, ಎಂಥದ್ದು ಅಂತ ಹೇಳ್ತಾರೆ, ಒಂದು ಊಟ ಬೇಕು. ಇದು ಮಾಡಬೇಕು ಗಾಯ್ಸ್. ಇಲ್ಲಿ ಉಂಟು ಗೈಸ್. ಎಸ್ ಇದು ಆಗ್ಬೋದಾ? ಎಸ್ ಸಿಕ್ಕಿತು. ನಿಮಿಷ ಗೈಸ್. ಎಸ್ ಸಿಕ್ಕಿತು. ಸಾಕು, ಇಷ್ಟಿದ್ದದ್ದು ಸಾಕು. ನಮ್ಮ ತೋಟ ಅಲ್ಲ, ಬೇರೆಯವ್ರ ತೋಟಕ್ಕೆ ಬಂದಿರೋದು. ನಮ್ಮ ತೋಟದಲ್ಲಿ ಆ್ಯಕ್ಚುಲಿ ಗುಂಡಿಲ್ಲ, ಕಣಿಯೇ ಮಾಡಲಿಲ್ಲ ಅಲ್ಲಿ, ಅದಕ್ಕೋಸ್ಕರ
ಇದರ ಬೇಕಾದಷ್ಟು ಕಣ್ಣು ಉಂಟು. ಇಲ್ಲಿ ಇದನ್ನು ಇಡುವ, ಇದನ್ನು ಎರಡು ಹೇಳ್ಕೊಳ್ಳುವ. ಇಲ್ಲಿ ಇಡೋದು ಅಂತ ಹೇಳಿದಲ್ಲ ಗೈಸ್. ಇದನ್ನು ಫಸ್ಟ್ ಶೂಟ್ ಮಾಡಿಕೊಳ್ಬೇಕು. ತಡಿ ನಾನು ಇಟ್ಟು ಮತ್ತೆ ಮಾತಾಡ್ತೀನಿ. ಗೈಸ್ ನಿಮಗೆ ತೋರಿಸ್ಬೇಕಾ ಇಟ್ಟದನ್ನು ಇಲ್ಲಿ ಗೈಸ್. ಇಲ್ಲಿ ಒಂದು ಇಟ್ಟಿದ್ದೇನೆ ಈಗ. ಇಲ್ಲಿ ಮತ್ತೆ ಅಲ್ಲಿ ಎರಡು ಕಡೆಯಲ್ಲಿ ಇಟ್ಟದ್ದು ಗೈಸ್. ಇಲ್ಲಿ ನೋಡಬೇಕು ನೀವು ಬರುವಾಗ. ನಾವು ಈ ಕಡೆ ಬರುವಾಗ ಎಷ್ಟು ಐಟಮ್ ಇತ್ತು ನನ್ನ ಜೊತೆ? 5 ಐಟಮ್ ಇತ್ತು. ಇವಾಗ ನೋಡಿ ಗೈಸ್ 2 ಐಟಮ್ ಉಳಿದದ್ದು. ಅದೇ ಈಗ 2 ಐಟಮ್ ಆಯಿತು. ಅಕಸ್ಮಾತ್ ಬರುವಾಗ ಹೇಳಿದ್ರೆ ಅಲ್ಲಿ ವಾಪಸ್ 5-6 ಐಟಮ್ ಆಗ್ತದೆ. ಅದು ಹೇಳಿದ್ದು ಈಗ ಇಲ್ಲಿ ಇಟ್ಟಿದ್ದೇನಲ್ಲ, ಇಲ್ಲಿಟ್ಟದ್ದು ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕಂದ್ರೆ ಅದು ತೆಗೆದ್ರೆ ಯೂಸ್ ಇಲ್ಲ, ಅದನ್ನು ವಾಪಸ್ ಇಡುವ ಹಾಗೆ ಇಲ್ಲ. ಅದರ ಸ್ಮೆಲ್ಲೆಲ್ಲ ಹೋಗ್ತದೆ. ಸ್ಮೆಲ್ಲಿಗೆ ಅಂತ ನಾವು ಪೊಡಸು ಅಂತ ಹೇಳ್ತಾರೆ. ಎಂತ ಹೇಳ್ತೀರಿ ಗೊತ್ತಿಲ್ಲ, ನಿಮ್ಮ ಬೆಂಗಳೂರು ಭಾಷೆಯಲ್ಲಿ ಎಂತ ಹೇಳ್ತೀರಿ ಗೊತ್ತಿಲ್ಲ. ನಾವು ಕನ್ನಡದಲ್ಲಿ ಯಾವ ಭಾಷೆ ಗೊತ್ತಿಲ್ಲ. ನಾನು ಪೊಡಸು ಅಂತ ಹೇಳ್ತೇನೆ. ಪೊಡಸು ಆಯಿತು. ಇಲ್ಲಿದೆ ನಾನು. ಈಗ ಬರುವಾಗ ಇಷ್ಟು ಐಟಮ್ ಇತ್ತು. ಇನ್ನು ಮತ್ತೆ ಹೋಗುವಾಗ 2 ಆಯಿತು. ಮತ್ತು ವಾಪಸ್ ಈಗ ಬರುವಾಗ 7 ಸಿಗ್ತದೆ. ಅಥವಾ ನಾವು ಮತ್ತೆ ಇಲ್ಲಿಂದ ಕೂರಿ ಮಾಡಿಟ್ಟಿದ್ದಾನಲ್ಲ ಅದು ತಗೊಂಡು ಹೋಗಬೇಕು. ಅದು ಯಾಕಂತ ಹೇಳಿದರೆ ಅದಕ್ಕೊಂದು ತುಂಬ ಇದುಂಟು. ಅದಕ್ಕಿಂತ ಮಾರಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಆ ಕಷ್ಟಪಟ್ಟು ಮಾಡಿದ್ದನ್ನೆಲ್ಲ ಇಲ್ಲಿ ಇಟ್ಟು ಆದರೆ ನಮಗೆ ಎಷ್ಟು ನಷ್ಟ ಆಗಲಿಕ್ಕಿಲ್ಲ. ಸರಿಗೆ ಬಾಕ್ಸ್ ಮತ್ತು ಎಂಥದ್ದು ಬಾಟ್ಲಿ ಇದೆಲ್ಲ ಮಾಡಬೇಕಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿಕೊಂಡು ಹೋಗುವ. ಹೇಗೆ ನೋಡಿದಲ್ಲ ಹೋಗುವ ನೋಡುವ ಅಂತ. ನನಗೆ ಹೇಳಿ ತಿನ್ನಲಿಕ್ಕೆ ಅಷ್ಟಿದಿಲ್ಲ, ಆದರೆ ನನಗೆ ಹಿಡ್ಲಿಕ್ಕೆ ಮಾತ್ರ ತುಂಬ ಆಸೆ ಉಂಟು. ನನಗೆ ಬೇಕಾದ್ರೆ ನಾಳೆ ಕೂಡ ಹಿಡ್ಕೊಂಡು ಹೋಗ್ತಿದ್ದೆ. ನಾಳೆವರೆಗೆ ಇಲ್ಲಿ ಇರ್ತೇನೆ ಬೇಕಾದರೆ. ಅಷ್ಟು ಆಸೆ ಗೈಸ್. ಇದೆಯಾ ಏಡಿ ಇಲ್ಲ ಗೈಸ್. ನಾವು ಸುಮ್ಮನೆ ಏಡಿಗಲ್ಲಿ ಬರ್ತಿರಲಿ, ನಾವು ತೊಂದರೆ ಕೊಡೋದು ಬೇಡ. ಚಲೋ ಇನ್ನು ಅರ್ಧ ಗಂಟೆ ಆದಮೇಲೆ ಬರಬೇಕು. ಆವಾಗ ಏಡಿರ್ತದೆ ನೋಡುವ ಗೈಸ್. ಮತ್ತು ಯಾರಿಗೆಲ್ಲ ಸಜ್ಜೆ ಮಾಡೋದು ವೀಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಇದೆಷ್ಟೊಂದು ಪಾರ್ಟ್ ಆಗಿದೆ. ಇನ್ನು ಹಿಡಿದು ವಾಪಸ್ ಬರುವ ಒಂದು ಪಾರ್ಟ್ ಇದು ಸಣ್ಣ ಅಪ್ಲೋಡ್ ಮಾಡ್ತೀನಿ ನಾನು. ಸದ್ಯಕ್ಕೆ ಇವತ್ತಾಗಲಿಲ್ಲ, ನಾಳೆ ಅಪ್ಲೋಡ್. ಇವತ್ತಾದರೆ ಇವತ್ತಿಲ್ಲ, ನಾಳೆ ಅಪ್ಲೋಡ್ ಮಾಡ್ತೇನೆ. ಬೈ ಗೈಸ್. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಕೂರಿ ಮಾಡುವ ವಿಧಾನ ಬೇಕಂತೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಒಂದೊಂದು ಹಾಕಿ. ಅಕಸ್ಮಾತ್ ಇದು ಬೇಕು ಅಂತೇಳಿದ್ರೆ ಎಂಥ ಏಡಿಯನ್ನು ಸಜ್ಜಿ ಮಾಡೋದು ಬೇಕು ಅಂತೇಳಿದರೆ 2 ಅಂತ ಹಾಕಿ. ಸಜ್ಜಿ ಮಾಡೋದು ಬೇಡ, ನಮಗೆ ಸಾಂಬಾರು ಮಾಡೋದು ಹೇಗೆ ಬೇಕು ಅಂತೇಳಿದರೆ 3 ಅಂತ ಹಾಕಿ. ಅಕಸ್ಮಾತ್ ನಿಮಗೆ ಅದಷ್ಟು ಬೇಕು ಅಂತ ಹೇಳಿದರೆ ಅದು 3 ಕೂಡ ಹೇಳಿದೆ. 3 ಕೂಡ ಬೇಕು ಅಂತ ಹೇಳಿದರೆ 1, 2, 3 ಅಂತ ಹಾಕಿ ಕಮೆಂಟ್ ಸೆಕ್ಷನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಬಾಯ್ ಗೈಸ್.